ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ಸೊ ಇವತ್ತು ಏನಪ್ಪ ವಿಶೇಷ ಅಂದ್ರೆ ನಮ್ಮ ಜೊತೆ ಆರ್ಮಿ 2 ನನ್ನ ಕನಸು ಆಲ್ಬಮ್ ಸಾಂಗ್ ಮಾಡೋ ಟೀಮ್ ಇದೆ. ಇವ್ರು ಎಂತ ಅದ್ಭುತವಾದ ಕೆಲಸ ಮಾಡಿದ್ರೆ ಅಂದ್ರೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಟೀಮ್ ನ ಪರಿಚಯ ಮಾಡ್ಕೊಳ್ಳೋಣ. ಇವ್ರ ಹೆಸರು ಲಕ್ಷ್ಮಣ್ ಅಂತ. ಇವರೇ ನಿರ್ಮಾಪಕರು, ನಾಯಕ ನಟ ಹಾಗೂ ಹರೀಶ್ ನಿರ್ದೇಶಕರು ಹಾಗೂ ನಮ್ಮ ಶ್ರವಣ್ ಛಾಯಾಗ್ರಹ. ಸೊ ಫಸ್ಟ್ ನಾವು ನಿರ್ದೇಶಕರಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಟೀಮ್ ನ ಬರ್ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಫಸ್ಟ್ ನಾವು ನಿರ್ದೇಶಕರಿಂದ ಕೇಳೋಣ. ಸೊ ಟೋಟಲ್ ಆಗಿ ಆಲ್ ಓವರ್ ನಿಮ್ಗೆ ಫಸ್ಟ್ ಇದು ನಿಮ್ಗೆ ಪ್ರಾಜೆಕ್ಟ್ ಸಿಕ್ಕಿರೋದು. ಸೊ ಸಣ್ಣ ಪುಟ್ಟ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ. ಸೊ ದೊಡ್ಡದಾಗಿ ಸಿಕ್ಕಿದೆ, ಅದು ದೇಶದ ಬಗ್ಗೆ ಸಿಕ್ಕಿದೆ ನಿಮ್ಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೀವು ಫಸ್ಟ್ ನನಗೇನೆ ನಿರ್ದೇಶಕರಿಗೆ ನಾವು ಫಸ್ಟ್ ಕೇಳಬೇಕು, ಯಾಕಂದ್ರೆ ಅವ್ರದ್ದು ಐಡಿಯಾ ಇದೆಲ್ಲ ಇರ್ತದೆ. ಸೊ ನಿರ್ದೇಶಕರನ್ನ ಫಸ್ಟ್ ಕೇಳಬೇಕು. ಅದಕ್ಕೆ ನಿರ್ದೇಶಕರು ಏನ್ ಹೇಳ್ತಾರೆ ಅಂತ ಕೇಳೋಣ. ಇದು ನನಗೆ ಈ ತರ ಎಲ್ಲ ನಮಗೆ ಇದೆಲ್ಲ ಮೊಟ್ಟ ಮೊದಲ ಅನುಭವ. ಸೊ ನೀವು ಫಸ್ಟ್ ನಾನು ಇವ್ರೇನ್ ಮಾತಾಡ್ತಾರೆ ಕೇಳ್ಕೊಂಡು ಆಮೇಲೆ ಮಾತಾಡೋಣ ಅಂತ ಅನ್ನೋದು ಯೋಚನೆ ಮಾತ್ರ ಇರೋದು. ಸೊ ನನಗೆ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ಬಿಟ್ಟಿದ್ದೀರಾ ಸರ್. ಏನಂತ ಹೇಳೋದು, ತುಂಬಾ ಲೆಂತಿ ಸ್ಟೋರಿ ಆಗಿ ಹೋಗುತ್ತೆ. ನಾನು ಶಾರ್ಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಈ ಸಾಂಗ್ ಬಂದ್ಬಿಟ್ಟು ನನಗೆ ನನ್ನ ಲೈಫ್, ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರು ನೋಡ್ತಾ ಇರೋದು, ಇಲ್ಲ ನನ್ನ ಫ್ಯಾಮಿಲೀಸ್, ಅವರೆಲ್ಲರಿಗೂ ಒಂದು ಏನೋ ಮಾಡ್ತಾ ಇದೀನಿ ಅಂತ ತೋರ್ಸ್ಕೊಳ್ಳೋಕೆ ಈ ಸಾಂಗ್ ನನಗೆ ಆಗಿದೆ, ವರದಾನ ಅಂತ ಬಂದಿದೆ. ಮತ್ತೆ ನನಗೆ ಅಂತಾನೆ ಕಳ್ಸಿಕೊಟ್ಟಿರೋ ಭಗವಂತ ನಮ್ಮ ಶ್ರವಣ್ ಸರ್ನ, ಕ್ಯಾಮ್ರಾಮ್ಯಾನು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಸುಮ್ಮನೆ ಭೇಟಿ ಆಗಲ್ವಂತೆ. ದೇವ್ರು ಹೇಳೋ ಪ್ರಕಾರನೇ ಯಾವುದೋ ಒಂದು ಕಾರಣಕ್ಕೆ ಅಂತ ಒಬ್ರು ಮೀಟ್ ಆಗೋದು. ಸೊ ಇವ್ರು ನನಗೋಸ್ಕರ ಅಂತಾನೆ ಬಂದಿದ್ದಾರೆ. ಸೊ ಅದಾದ್ಮೇಲೆ ಈ ಸಾಂಗ್ ಮಾಡಿ ಅಂತ ಹೇಳ್ಬಿಟ್ಟು ಏನ್ ನಮಗೆ ಅವಕಾಶ ಮಾಡಿಕೊಟ್ರು ನಮ್ಮ ಪ್ರೊಡ್ಯೂಸರ್. ಇವ್ರು ಎರಡನೇ ದೇವರಾಗಿ ನಮಗೆ ಬಂದಿದ್ದಾರೆ. ನಮ್ಮ ಈ ಸಾಂಗ್ ಮಾಡೋದಕ್ಕೆ, ನಮ್ಮಲ್ಲಿರುವಂತ ಪ್ರತಿಭೆನ ತೋರ್ಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ನಾನು ಹೇಳಕ್ ಇಷ್ಟಪಡ್ತೀನಿ, ಈಗ ಯಾಕಂದ್ರೆ ಮೈಂಡ್ ಸ್ವಿಚ್ ಆಫ್ ಆಗ್ತಾ ಇದೆ. ಸೊ ನಮ್ಮ ಶ್ರವಣ್ ಸರ್ ಮುಂದುವರಿಸ್ಲಿ. ಸೊ ಈಗ ಸಿನಿಮಾ ಅಥವಾ ಏನೇ ಒಂದು ಸಾಂಗ್ ಅಂತ ಬಂದ್ರೇನು ಎರಡು ಕಣ್ಣು ಅಂತೆ. ಆ ಎರಡು ಕಣ್ಣು ಬಂದ್ಬಿಟ್ಟು ಆಡಿಯನ್ಸ್ ಇರ್ತಾರೆ. ಮೂರನೇ ಕಣ್ಣು ಬಂದ್ಬಿಟ್ಟು ಆಡಿಯನ್ಸ್ಗೆ ತೋರಿಸೋರೆ ಮೂರನೇ ಕಣ್ಣು. ಅದು ಯಾರು? ನಮ್ಮ ಕ್ಯಾಮರಾಮನ್, ಛಾಯಾಗ್ರಾಹಕರು. ಅವ್ರದ್ದು ಓವರ್ ಆಲ್ ಎಕ್ಸ್ಪೀರಿಯನ್ಸ್. ಅವರು ಫಸ್ಟ್ ಈ ಆಲ್ಬಮ್ ಸಾಂಗ್ ನ ಫಸ್ಟ್ ಟೈಮ್ ಮಾಡಿರೋದು, ಈ ತರ ಸಾಂಗ್ ಒಂದು ಕಾನ್ಸೆಪ್ಟ್ ಮಾಡಿರೋದು ಅವರನ್ನೇ. ಸೊ ವಿಜುವಲ್ ಅಂತೂ ನಾನು ನೋಡಿದೀನಿ, ತುಂಬಾ ಸೂಪರ್ ಆಗಿ ಬಂದಿದೆ. ಸೊ ನೀವು ಎಂಜಾಯ್ ಮಾಡ್ತೀರಾ ನೋಡಿದ್ರೆ. ಸೊ ನಮ್ ಶ್ರವಣ್ ಅವ್ರಿಗೆ ಹೇಳೋದು ಹೆಂಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಎಸ್, ಎಕ್ಸ್ಪೀರಿಯನ್ಸ್ ಕೇಳಬೇಕು ಅಂತಂದ್ರೆ, ಸೊ ಬೇಸಿಕಲಿ ನಾನು ನಮ್ಮ ಪ್ಲಾಟ್ಫಾರ್ಮ್ ಓವರ್ ಆಲ್ ಪರಿಚಯ ಮಾಡ್ಕೊಂತಿದ್ದೆ, ನಾನು ಏನಕ್ಕೆ ಈ ಫೀಲ್ಡ್ ಬಂದೆ ಅಂತ. ಸೊ ನನ್ನ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಲ್ಲಿ 7 to 8 years ಆಯ್ತು. ಇಂಟು ವೆಡ್ಡಿಂಗ್ ಲೈನ್, ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ ಇರ್ಬೋದು, ವೆಡ್ಡಿಂಗ್ ಫೋಟೋಗ್ರಫಿ ಇರ್ಬೋದು, ಓವರ್ ಆಲ್ ಮಾಡ್ತಾನೆ ಇದ್ದೆ. ಅಂಡ್ ಎಷ್ಟೊಂದು ಶಾರ್ಟ್ ಮೂವೀಸಿಗೂ ವರ್ಕ್ ಮಾಡಿದ್ದೇನೆ. ಅಂಡ್ ಸೊ ಆ ಶಾರ್ಟ್ ಮೂವಿಯಿಂದಾನೆ ನನಗೆ ಹರೀಶ್ ಸರ್ ಪರಿಚಯ ಆಗಿತ್ತು. ಸೊ ಎಲ್ಲರೂ ಪ್ಲಾಟ್ಫಾರ್ಮ್ ಆಸ್ ಎ ನ್ಯೂ ಕಮರ್ ಪ್ಲಾಟ್ಫಾರ್ಮ್ ಅಂತ ಹುಡ್ಕೊಂಡು ಹೋಗ್ತಾರೆ. ಸೊ ನನಗೆ ಹೆಂಗಂತ ಗೊತ್ತಿಲ್ಲ, ನಾನು ಎಷ್ಟೋ ಪ್ರಯತ್ನಗಳು ಮಾಡಿದ್ದೇನೆ, ಯಾವ್ದು ನನಗೆ ಈ ತರ ಬೂಮ್ ಸಿಕ್ಕಿಲ್ಲ, ಈ ತರ ಪ್ರಾಜೆಕ್ಟ್ ಸಿಕ್ಕಿಲ್ಲ ವಿಚ್ ವಿಲ್ ಅಂದ್ರೆ ಟೇಕ್ ಆಫ್ ಆಗೋ ತರ ಯಾವ ಪ್ರಾಜೆಕ್ಟ್ ನನಗೆ ಸಿಕ್ಕಿದಿಲ್ಲ. ನನಗಿದು ಬೆಸ್ಟ್ ಟೇಕ್ ಆಫ್ ಆಕ್ಚುಲಿ ಹೇಳ್ಬೇಕಂತಂದ್ರೆ. ನನಗೆ ನನ್ನನ್ನ ನಾನು ಗುರುತಿಸ್ಕೊಳಕಿರ್ಬೋದು, ನನ್ನ ಪ್ರಯತ್ನ ಹೆಚ್ಚಿಗೆ ಮಾಡ್ಕೊಂಡು ಒಳ್ಳೆ ವಿಜುವಲ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡೋದಕ್ಕಾದ್ರೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದಂಗ ಆಯ್ತು. ಅದೇ ಹರೀಶ್ ಸರ್ ಸಿಕ್ಕಿದಾದ್ಮೇಲೆ ವಿ ಜಸ್ಟ್ ಡಿಸೈಡೆಡ್ ಆಫ್ ಒಂದ್ ಯಾವ್ದಾದ್ರು ಒಂದು ಆಲ್ಬಮ್ ಸಾಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ರ್ಯಾಪ್ ಸಾಂಗ್ ಆಲ್ಬಮ್ ಸಾಂಗ್ ಅಂತ ಹೇಳಕ್ಕಿಂತ ರ್ಯಾಪ್ ಸಾಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಸರ್ ನಾವ್ ಯಾವ್ದಾದ್ರು ರ್ಯಾಪ್ ಸಾಂಗ್ ಮಾಡ್ಬೇಕಲ್ಲ, ಎಲ್ಲ ಜನಕ್ಕೆ ಮುಟ್ಟಬೇಕಲ್ಲ, ಓವರ್ ಆಲ್ ಕ್ರಿಯೇಟಿವಿಟಿ ಆಗಿರ್ಬೋದು, ನಮ್ಮ ಥಿಂಕಿಂಗ್ ಆಗಿರ್ಬೋದು ರೀಚ್ ಆಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಪ್ರೋಗ್ರೆಸ್ ಸ್ಟಾರ್ಟ್ ಆಯ್ತು, ಓವರ್ ಆಲ್ ಪ್ರೋಗ್ರೆಸ್ ಸ್ಟಾರ್ಟ್ ಆಯ್ತು. ಲಿರಿಕ್ಸ್ ರೆಡಿ ಮಾಡಿದ್ವಿ. ಸೊ ಹಂಗೆ ಹೋಗ್ತಿರುವಾಗ ನಮ್ಮ ಶಾರ್ಟ್ ಮೂವಿಯಿಂದಾನೆ ನಮಗೆ ಮಮತಾ ಕಡೆಯಿಂದ ಒಂದು ಪರಿಚಯ, ಚಿಕ್ಕ ಪರಿಚಯ ಸ್ಟಾರ್ಟ್ ಆಯ್ತು. ಸಾಂಗ್ ಬರೋದಕ್ಕೆ ಮೂಲ ಕಾರ್ಯಕರ್ತರು ಮಮತಾ ಮೇಡಮ್. ಹೌದು. ಸೊ ಅವ್ರ ಪರಿಚಯ ಆದ್ಮೇಲೆ ಅವರು ಹೇಳಿದ್ರು. ಸೊ ಬೇಸಿಕ್ಲಿ ಇವರು ಹರೀಶ್ ಸರ್ ಮಮತಾ ಮೇಡಮ್ ಕನ್ವರ್ಸೇಷನ್ ಆಯ್ತು. ಸೊ ಅವ್ರು ಹೇಳಿದ್ರು ಈ ತರ ಒಂದು ಆಪರ್ಚುನಿಟಿ ಇದೆ. ಸೊ ನಮ್ಮ ಲಕ್ಷ್ಮಣ್ ಸರ್ ದೇಶ ಅಭಿಮಾನಿ, ಬೇಸಿಕ್ಲಿ ಅವ್ರ ದೇಶಭಕ್ತಿ ಜಾಸ್ತಿ ಇದೆ. ಅವ್ರ ಹತ್ರ ಯೋಧರು ಅಂತಂದ್ರೆ ತುಂಬಾ ಭಕ್ತಿ ಇದೆ. 1947 ಅಂತ ಓವರ್ ಆಲ್ ಬೈಕ್ ನಂಬರ್ 1947 ಅಂತ ಇದೆ. ಸೊ ಅದು ಆಕ್ಚುಲಿ ಈಗ ಫೇಸ್ಬುಕ್ ಅಲ್ಲಿ ರೀಸೆಂಟ್ ಟ್ರೆಂಡ್ ಆಗಿ ಓವರ್ ಆಲ್ ವ್ಯೂಸ್ ಜಾಸ್ತಿ ಆಗಿದೆ. ಅವರ ಹತ್ರ ಅವರು ರಿಲೀಸ್ ಮಾಡಿರೋದು, ಅದ್ರ
ಬಗ್ಗೆ ಮಾತಾಡಿರೋದು. ಸೊ ಹಂಗೆ ಹೇಳುವಾಗ ನಾವೇನ್ ಪ್ರಯತ್ನ ಮಾಡೋಣ ಹೇಗೆ ಅಂತ ನಾವು ಡಿಸ್ಕಷನ್ ಮಾಡ್ತೀರಿ. ಫಸ್ಟ್ ಏನೇ ನಮ್ ತಲೆಯಲ್ಲಿ ಬಂತು ಒಂದು ಕ್ವಶನ್ ಮಾರ್ಕ್, ಇಸ್ ಇಟ್ ರೈಟ್ ಟೈಮ್ ಟು ಟೇಕ್ ದ ಪ್ರಾಜೆಕ್ಟ್. ಯಾಕಂದ್ರೆ ನಮ್ಮ ಪ್ರಯತ್ನ ಚಿಕ್ಕದಿಂದ ಸ್ಟಾರ್ಟ್ ಆಗಿರೋದ್ರಿಂದ ಇದು ದೊಡ್ಡ ಪ್ರಾಜೆಕ್ಟ್, ಅದು ಆರ್ಮಿ ಬೇಸ್ ಅಂತಂದ್ರೆ ಎಲ್ರಿಗೂ ಭಯ ಆಗುತ್ತೆ. ಸೊ ಅದು ಚಿಕ್ಕ ಥಾಟ್ ಅಲ್ವೇ ಅಲ್ಲ, ಆರ್ಮಿ ಅಂತ ಅನ್ನುವಾಗನೇ ನಮ್ಗೆ ಒಂದು ಫೀಲ್ ಬರುತ್ತೆ. ಆ ಫೀಲಿಂಗ್ ನ ನಾವು ಕೊಡ್ಬೇಕು ಜನಕ್ಕೆ ಅಂತಂದ್ರೆ ನಾವು ಅಷ್ಟೇ ಬ್ಯಾಕ್ ಗ್ರೌಂಡ್ ಇದು ಆಕ್ಚುಲಿ ಆರ್ಮಿ ಅಂತ ಸಾಂಗ್ ಮಾಡ್ತಾ ಇರೋದು ಕೂಡ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಆರ್ಮಿಗೆ ಅಂತಾನೆ ಅಲ್ಲ. ಇದು ಪ್ರತಿಯೊಬ್ಬ ಯೋಧರು ಯಾರು ದೇಶಭಕ್ತಿಯಿಂದ ಇದಾರೋ, ಯಾರು ಆರ್ಮಿಗೆ ಸೇರ್ಬೇಕಂತ ಇದಾರೋ ಅಥವಾ ಬೇರೆ ಒಂದಕ್ಕೆ ಇದಾರೋ ಅವ್ರು ಎಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯಿಂದ ನೀವು ಇದು ಮಾಡಿದ್ರ. ಮತ್ತೆ ಇನ್ನೊಂದು ನಾನು ನಿರ್ಮಾಪಕರು ಲಕ್ಷ್ಮಣ್ ಸರ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಕೊರೋನಾ ಟೈಮ್ ನಿಮ್ಗೆ ಗೊತ್ತು, ಲಾಕ್ ಡೌನ್ ಆಗಿ ಎಲ್ಲಾ ಬಿಸ್ನೆಸ್ ಬಿದೋಗಿ ಈಗೀಗ ಎಲ್ಲ ಸುಧಾರಿಸ್ಕೊಂತಾ ಇದ್ದಾರೆ. ಈಗ ಸುಧಾರಿಸ್ಕೊಳ್ಳೋ ಟೈಮಲ್ಲಿ ಇವರು ಒಂದು ಸಾಂಗ್ಗೆ ಇವರೇ ಒಂದು ಇಟ್ ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಹಾಕಿ ಒಂದು ಆಲ್ಬಮ್ ಸಾಂಗ್ ಮಾಡಿ, ಅದು ಇನ್ನ ಮೇನ್ ಥಿಂಗ್ ಏನಂದ್ರೆ ಇದರಿಂದ ಅವ್ರು ರಿಟರ್ನ್ಸ್ ಏನೇ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದು ನಾನು ಕೇಳಿದೆ ಟೀಮ್ ಇಂದ, ಅದಂತೂ ನನ್ಗೆ ಫುಲ್ ಶಾಕ್ ಆಯ್ತು. ಯಾಕಂದ್ರೆ ಯಾರೇ ಒಬ್ರು ಏನಾರ ಮಾಡ್ತಾ ಇದ್ರೆ ಅಂದ್ರೆ ರಿಟರ್ನ್ಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವ್ರು ಏನೋ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಕಸ್ಮಾತ್ ಬಂದ್ರು ಕೂಡ ಅದನ್ನ ನಾವು ಯೋಧರಿಗೆ ಏನಿದ್ರು ಮಾಡ್ತೀವಿ, ತಲುಪಿಸ್ತೀವಿ ಅನ್ನೋದ ಇದ್ ಮಾಡಿದ್ರೆ. ಸೊ ಓವರ್ ಆಲ್ ಸರ್ ನಿಮ್ಗೆ ಈ ತರ ಮಾಡ್ಬೇಕು ಅನ್ನೋದು ಯೋಚನೆ ಏನಕ್ಕೆ ಬಂತು, ಅಥವಾ ಈ ದೇಶಭಕ್ತಿ ಏನಕ್ಕೆ ಜಾಸ್ತಿ ನಿಮ್ಗೆ ಇದ್ರ ಮೇಲೆ? ಪ್ಲಸ್ ನಿಮ್ ಗಾಡಿದು ನೋಡಿದೆ ನಾನು 1947 ಅಂತ. ಸೊ ಈ ತರ ಏನಕ್ಕೆ ನಿಮ್ಗೆ ಏನ್ಗೆ ಚಿಕ್ಕ ವಯಸ್ಸಿಂದ ಹಿಂಗೇನಾ ಅಥವಾ ಮುಂಚೆಯಿಂದ ದೊಡ್ಡವ್ರ ಆದ್ಮೇಲೆ ಈ ತರ ಬಂತ ನಿಮ್ಗೆ? ಇಲ್ಲ, ನಾನು ಬೆಂಗಳೂರಿಗೆ ಬಂದಾಗ ಹಂಗೆ ಸ್ವಲ್ಪ ಬುಕ್ಗಳು ಓದ್ತಾ ಇದ್ನಲ್ಲ, ಹಂಗೆ ನಮ್ಮ ಅಣ್ಣ ಸ್ಟೋರಿಗಳು ಜಾಸ್ತಿ ಹೇಳ್ತಾ ಇದ್ರು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ರವೀಣ ರಾಮಚರಣ ಇರ್ತಾರೆ, ಅವರು ಸ್ವಲ್ಪ ದೇಶದ ಅಭಿಮಾನ ವಿವೇಕಾನಂದದಾಗ್ಲಿ ಇದಾಗ್ಲಿ ಹೇಳ್ತಾ ಇದ್ದಾಗ ಹಂಗೆ ನಾನು ಯೂಟ್ಯೂಬ್ ಇವನ್ನೆಲ್ಲ ಚಕ್ರವರ್ತಿ ಸುಲೇಬೆಲೆ ಸ್ಟೋರಿಗಳು ನೋಡ್ತಾ ಒಂಥರ ಹುಚ್ಚೆ ಇದ್ದಾಳ್ತು. ಆಮೇಲೆ ವೀರ ಸಾವರ್ಕರ್ ಸ್ಟೋರಿ ಕೇಳಿದಾಗಂತೂ ನಾನು ಫುಲ್ಲು ನಾನೇ ಹಿಂದುತ್ವ ಒಂದು ದೇಶಕ್ಕಾಗಿ ನಮ್ಮ ಇಂಡಿಯನ್ಸ್ ಅನ್ನೋದು ಏನಿದೆ ಅದನ್ನ ಅಳವಡಿಸ್ಕೊಂಡೆ. ಬಟ್ ಏನು ಮಾಡಕ್ಕಾಗ್ತಿಲ್ಲ, ನನ್ನ ಕೈಲಿ ಏನಾಗತ್ತೆ, ಏಜ್ ಆಗೋಗಿದೆ. ಯಾವುದೇ ಸೇವೆ ಮಾಡ್ಬೇಕಂದ್ರೆ ಆರ್ಮಿ ಸೇರ್ಬೇಕು, ಆಗಲ್ಲ. ಮನೇಲಿ ಹಿಂಗೆ ನಾನಂತೂ ಎಜುಕೇಟೆಡ್ ಅಲ್ಲ, ಅನ್ಎಜುಕೇಟೆಡ್ ಅಂದ್ರೆ ಒಂದು SLC ಓದಿದೀವಿ ಅಷ್ಟೇ ನಾವು. ಆಮೇಲೆ ಈ ಮನೆಯಿಂದ ಯಾರನ್ನ ಸೇರ್ತಾನ ಅಂದ್ರೆ ಮಕ್ಳು ಯಾರು ಓದ್ತಾ ಇಲ್ಲ ಆರ್ಮಿಗೆ ಇಲ್ಲೇನ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ. ನಮ್ಮ ಮನೇಲಿ ಹುಡುಗರು ಜಾಸ್ತಿ ಇದಾರೆ, ಬಟ್ ಯಾರಿಗೂ ಇಂಟ್ರೆಸ್ಟ್ ಬರ್ತಲ್ಲ. ಈ ಇಂಟ್ರೆಸ್ಟ್ ಹುಡುಗರಿಗೆ ರೀಚ್ ಮಾಡ್ಬೇಕು ನಾನು. ಅದ್ರ ಅವ್ರಿಗೂ ಒಂದೇನೋ ಒಂದು ಕುತೂಹಲ ಬರ್ಬೇಕು, ಆರ್ಮಿಗೆ ಸೇರ್ಬೇಕು, ನಾನು ಒಂದೇನೋ ಸೇವೆ ಮಾಡ್ಬೇಕು ಅಂತ ನಮ್ಮನೇಲೇ ಬಂದಿಲ್ಲ ಅಂದ್ರೆ ಇನ್ನು ಹೊರಗಡೆ ಅವ್ರಿಗೆ ಏನಿಲ್ಲ. ಬಟ್ ಅದರಿಂದ ಒಂದು ಮಾಡ್ಬೇಕು ಅಂತ ನಂಗೆ ಅನಿಸ್ತು. ಅದರಿಂದ ಆರ್ಮಿ ಸಾಂಗ್ ಅಂತ ಒಂದು ಓವರ್ ಆಲ್ ಇವಾಗ ಏನಂದ್ರೆ ನಿಮ್ಮ ಮನೇಲಿ ಹೆಂಗ್ ರಿಯಾಕ್ಷನ್ ಇತ್ತು ಸರ್? ಯಾಕಂದ್ರೆ ಏನಾರೋ ಒಂದು ದುಡ್ಡು ಎಲ್ಲೋ ಒಂದು ಇನ್ವೆಸ್ಟ್ ಮಾಡಕ್ ಹೋಗ್ತೀವಿ, ಏನೋ ಒಂದು ಮಾಡಕ್ ಹೋಗ್ತೀವಿ ಅಂದ್ರೆ ಸೊ ಯಾರು ಜಾಸ್ತಿ ಸಪೋರ್ಟ್ ಇರಲ್ಲ. ಸೊ ಸುಮ್ನೆ ಅಲ್ಲಿ ಬಂಡವಾಳ ಆಗ್ತದೆ, ವೇಸ್ಟ್ ಆ ದುಡ್ಡು ಅಂತೆಲ್ಲ ಇರ್ತದೆ. ಸೊ ನೀವು ಆದ್ರೂ ಕೂಡ ಮಾಡಿದೀರಾ, ಇಂತ ಒಳ್ಳೆ ಕೆಲಸ ಮಾಡಿ ಇದನ್ನ ಅದ್ಭುತವಾದ ಸಾಂಗ್ ಬಂದಿದೆ. ಸೊ ಅಂದ್ರೆ ನಮ್ಮ ಅಣ್ಣರಿಗೆ ಸೇರ್ಬೇಕು. ಬಟ್ ನಮ್ಮ ಅಣ್ಣರಿಗೆ ಏನ್ ಖರ್ಚು ಮಾಡ್ತಿದೆ ಏನು ಅಂತ ಒಂದು ಕ್ವಶನ್ ಕೇಳಲ್ಲ. ಒಂದು ನಾನು ಏನೇ ಮಾಡಿದ್ರು ಒಂದು ಗೊತ್ತಿದೆ, ಅವನು ದೇಶ ಅಭಿಮಾನ ಜಾಸ್ತಿ ಇದೆ, ಅವನು ಅದಕ್ಕೆ ಮಾಡೋದ್ ಬಿಡಿ ಅಂದ್ರೆ ಏನ್ ಹೇಳಿದ್ರು ಅಣ್ಣವ್ರಿಗೆ ಸೇರ್ಬೇಕು. ಬಟ್ ಅಣ್ಣ ಯಾರು ಕ್ವಶನ್ ಮಾಡ್ಲಿಲ್ಲ. ಆಯ್ತು ಚೆನ್ನಾಗ್ ಬರ್ಲಿ ನೋಡ್ಕೊಂಡು, ಅಂದ್ರೆ ಡೈರೆಕ್ಟ್ ಯಾರೋ ಒಳ್ಳೆಯವ್ರು ನೋಡು, ಇನ್ನ ಅವ್ರ ಕ್ಯಾಮ್ರಾದವ್ರು ನೋಡು, ಅಂದ್ರೆ ಈ ತರ ಹೇಳ್ಕೊಡೋರು. ಬಟ್ ಎಲ್ಲೂ ಕೇಳೋದ್ ಬೇಡ, ನೀಟಾಗಿ ಮಾಡಂಗಿದ್ರೆ ಅಂತ ಸಪೋರ್ಟ್ ಕೊಟ್ಟಿದ್ದೆ ಫ್ಯಾಮಿಲಿ. ನಾನು ಆಕ್ಚುಲಿ 4 ದಿವಸ ಏನ್ ಹೊರಗಡೆ ಹೋದೆ, ಬಟ್ ಮನೆ ಬಿಟ್ಟು ಆಚೆ ಹೋದಾಗ ಮನೆ ಕೇಳ್ತಾರೆ, ಯಾಕೋತೆ ಎಲ್ಲೋತೆ, ಸಾಯಂಕಾಲ ಬಂದ್ಬಿಡಿ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ಅದೇನು ಕ್ವಶನ್ ಮಾಡಿಲ್ಲ, ಮನೆಗೆಲ್ಲ ಸಪೋರ್ಟ್ ಮಾಡಿದ್ರು. ಮತ್ತೆ ಹರೀಶ್ ಸರ್, ಇವಾಗ ಕೇಳಿಸ್ಕೊಂಡೆ ನೀವು ರ್ಯಾಪ್ ಸಾಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ರ್ಯಾಪ್ ಸಾಂಗ್ ಮಾಡ್ಬೇಕಂತ ಹೋದವ್ರು ಇವಾಗ ದೇಶದ ಒಂದು ಸಾಂಗ್ ಮಾಡಿ ಒಳ್ಳೆ ಸಾಂಗ್ ಮಾಡಿದ್ದೀರಾ. ಸೊ ಟೋಟಲ್ ನಿಮ್ದು ಏನು ಸಾಂಗ್ ಸಿಕ್ಕಿದ್ದಾಗ ಹೆಂಗಿತ್ತು ನಿಮ್ದು ರಿಯಾಕ್ಷನ್? ಅಥವಾ ನಿಮ್ಗೆ ಆ ಸಾಂಗ್ ನಾನು ಮಾಡ್ತೀನ ಇಲ್ವಾ, ನಿಮ್ದು ಮೈಂಡ್ ಬೇರೆ ತರ ಇತ್ತು. ಸೊ ಒಂದೇ ಸಲ ದೇಶ ಭಕ್ತಿ ಅಂತ ಬಂದಾಗ ಅದು ದೇಶ ಅಂದ್ರೆ ನಿಮ್ ಒಬ್ಬರಿಗೆ ಬರಲ್ಲ, ಇಡೀ ದೇಶ ಬರುತ್ತೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ದು ಸರ್? ನನಗೆ ಇವರು ಫಸ್ಟ್ ಆರ್ಮಿ ಸಾಂಗ್ ಮಾಡ್ಬೇಕು ಅಂದಾಗ್ಲೇ ನನಗೆ ಯೋಚನೆ ಹತ್ಬಿಡ್ತು ತಲೆಯಲ್ಲಿ, ಹೆಂಗಪ್ಪ ಮಾಡೋದು ಈ ಸಾಂಗ್, ರ್ಯಾಪ್ ಸಾಂಗ್ ಮಾಡೋದು, ನಾರ್ಮಲ್ ಒಂದು ಲವ್ ಸಾಂಗ್ ಮಾಡೋದು, ಡ್ಯುಯೆಟ್ ಸಾಂಗ್ ಮಾಡೋದು ಆಕ್ಚುಲಿ ರಿಯಲಿ ಈಸಿನೇ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಮಾಡ್ಬೋದು. ಈ ನೀವು ಯೋದ್ರ ಮೇಲೆ ಒಂದು ಮೆಲೋಡಿ ಸಾಂಗ್ ಮಾಡಿ ಅಂತ ಯಾರಾದ್ರೂ ಹೇಳಿದ್ರು ಅವ್ರ ಮೇಲೆ ಲಿರಿಕ್ಸ್ ಬರೆಯೋದಿಲ್ಲ ಬಹಳ ಕಷ್ಟ ಇದೆ. ಸಪೋಸ್ ಈ ಒಂದು ಸಾಂಗ್ ಬರ್ಲಿಕ್ಕೆ ಆಡಿಯೋ ಮಾಡಿ ಅಂದ್ರೆ ಹೆಂಗ್ ಬೇಕಾದ್ರೂ ಬರ್ಬಿಡ್ಬೋದು. ಅದು ವಿಡಿಯೋ ಶೂಟ್ ಮಾಡ್ತೀವಿ ಅಂದ್ರೆ ನೀವು ಅದಕ್ಕಲ್ಲಿ ಕಾನ್ಸೆಪ್ಟ್ ಹೇಳ್ಬೇಕು, ಅದೊಂದು ಸ್ಟೋರಿ ಬ್ಯಾಕ್ ಗ್ರೌಂಡ್ ಏನಾದ್ರು ಒಂದು ಕೊಡ್ಬೇಕು. ಅದನ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದೇ ಚಿಂತೆ ಅದು ಉಟ್ಕೊಂಡಿತ್ತು ನನಗೆ, ಫಸ್ಟೇ ಉಟ್ಕೊಂಡಿತ್ತು. ಆವಾಗ ಇವರು ಆಮೇಲೆ ಹೊಳಿತು, ಎಲ್ಲರೂ ಸಾಂಗ್ ಮಾಡಿದ್ರೆ ಸರ್, ಇಲ್ಲಿಂದ ಯುದ್ಧ ಹೋಗ್ತಾರೆ,
ಆ ತರ ಹೋಗೋದನ್ನ ಸಾಂಗ್ ಮಾಡಿದ್ದಾರೆ. ಸೊ ಅವಾಗ ನನಗೆ ಹೊಡೆದಿದ್ದೇನು ಅಂದ್ರೆ, ರಿಯಲ್ ಆಗಿ ಹೇಳ್ಬೇಕಂದ್ರೆ ನಾನು ಪ್ರಾಜೆಕ್ಟ್ ವರ್ಕ್ ಮಾಡ್ತೀನಿ ಆಕ್ಚುಲಿ. ಇನ್ನು ತಮಿಳ್ನಾಡಿಗೆ ಪ್ರಾಜೆಕ್ಟ್ ಹೋಗಿದ್ದೀನಿ, ಬಿಹಾರ್ಗೂ ಹೋಗಿದ್ದೀನಿ, ಪ್ರಾಜೆಕ್ಟ್ ಎಲ್ಲ ಮಾಡಿದ್ದೀನಿ, ವರ್ಷಗಟ್ಟಲೆ ಇದ್ದೀನಿ ನಾನು. ಅವಾಗ ನಾವು ವರ್ಷಗಟ್ಟಲೆ ಅಲ್ಲಿದ್ದಾಗ ನಾನು ಕರ್ನಾಟಕ ಈವನ್ ಬರ್ಬೇಕು ಅಂದಾಗ ನಾನು ಟ್ರೈನ್ ಹತ್ತಿದ್ದೆ. ಅಲ್ಲೆಲ್ಲ ಹಾಟ್ ಕ್ಲೈಮೇಟ್ ಹಾಗಿತ್ತು. ನಾವು ಕರ್ನಾಟಕ ಎಂಟ್ರಿ ಕೊಡ್ತೀವಿ ಅಂದಾಗ ಇವನ್ ಈ ಶರ್ಟ್ ನಾವು 360 ಡೇಸ್ ನಾವು ಕರ್ನಾಟಕದಲ್ಲಿ ಯೂಸ್ ಮಾಡ್ಬೋದು. ನೀವು ನಾರ್ತ್ ಇಂಡಿಯಾ ಹೋದ್ರೆ ಹಾಟ್ ಬಂತಂದ್ರೆ ಫುಲ್ ತೆಗೆದು ಬನೀನಲ್ಲಿ ಕುತ್ಕೋಬೇಕು, ಇಲ್ಲ ಕೋಲ್ಡ್ ಬಂತಂದ್ರೆ ಫುಲ್ ಜರ್ಕಿನ್ನು ಥರ್ಮಕೋಲ್ ಒಳಗಡೆ ಹಾಕೊಂಡ್ ಕುತ್ಕೋಬೇಕು, ಹಂಗೆ ಅದು. ಸೊ ಅದು ನನಗೆ ಹೊಳಿತು ಐಡಿಯಾ. ಮತ್ತೆ ನಮ್ಮ ಮನೆಗೆ ಕರ್ನಾಟಕ ಎಂಟ್ರಿ ಬಂದ್ರೆ ಇನ್ನೂ ಸ್ವರ್ಗಕ್ಕೆ ಬಂದಂಗೆ ಫೀಲ್ ಒಂದು. ಇನ್ನೊಂದು ನನ್ನ ಮನೆಗೆ ಹೋದಾಗ ನನ್ನ ಹೆಂಡತಿ ನೋಡೋದಾಗ್ಬೋದು, ಇಲ್ಲ ನಮ್ಮ ಅಮ್ಮನ್ ನೋಡೋದಾಗ್ಬೋದು, ಅದು ಒಂಥರ ಒಳ್ಳೆ ಫೀಲಿಂಗ್. ಸೊ ಇದನ್ನ ಯೋಗ ಕನ್ವರ್ಟ್ ಮಾಡಿದ್ದು. ಇದನ್ನ ಆ ಯೋಗ ಕನ್ವರ್ಟ್ ಮಾಡುವಾಗ ಸೊ ಆ ಟ್ರೈನಲ್ಲಿ ನಾನು ಬರ್ತಿದ್ದೆ. ಅವಾಗ ಟ್ರೈನಲ್ಲಿ ಬರುವಾಗ ಈ ಹಾಡುಗಳನ್ನ ಕೇಳ್ಕೊಂತಾನೆ ಬರ್ತಾ ಇದ್ದೆ. ಸೊ ಏನೋ ಖುಷಿ ಸಿಕ್ತಿತ್ತು. ಸೊ ಆ ಮೂಡ್ ಇವ್ರು ಹೇಳಿದ್ದು ತಾಟು ವರ್ಕೌಟ್ ಆಯ್ತು. ಕಿರಿಕ್ ಪಾರ್ಟಿನಲ್ಲಿ ಬೈಕ್ ಜರ್ನಿ ಬರ್ಬೇಕು ಸಾಂಗು ಅಂತ ಅಂದ್ರು. ಸೊ ಬೈಕ್ ಜರ್ನಿ ಬರ್ಬೇಕು ಅಂದ್ರೆ ಯೋಗರು ಅಲ್ಲಿಂದ ಬರ್ತಾರೆ, ಟ್ರೈನಿಂದ ಮಾಡಕ್ಕಾಗುತ್ತಾ ಸಾಂಗ್ ಅಂತ ಅನ್ಕೊಂಡೆ ಆಗಲ್ಲ. ಆಮೇಲೆ ಹೊಳಿತು. ಎಲ್ಲರೂ ಯೋಧರು ಹೇಗೆ ಅಂದ್ರೆ ಸರ್, ಬಳ್ಳಾರಿ ಇರಲಿ, ಮಡಿಕೇರಿ ಇರಲಿ, ಗುಲ್ಬರ್ಗದಲ್ಲಿ ಯೋಧರುಗಳೆಲ್ಲ ಒಂದು ಕ್ಯಾಂಪ್ ಅಂತ ಹೇಳಿ ಬೆಂಗಳೂರಿಗೆ ಬಂದು ಸೇರ್ತಾರೆ. ಅಲ್ಲಿಂದ ಅವ್ರದೇ ಒಂದು ಜೀಪು ವ್ಯಾನ್ ಇರುತ್ತೆ, ಅಲ್ಲಿಂದ ಎಲ್ಲರೂ ಯೋಧರು ಒಂದು ಡಿಸ್ಪ್ಯಾಚ್ ಆಗೋದು. ಆಕ್ಚುಲಿ ಅಲ್ಲಿಂದ ಕೆಲವರು ಬಸ್ಸಲ್ಲಿ ಬರ್ತಾರೆ, ಕೆಲವರು ಬೈಕಲ್ಲಿ ಬರ್ತಾರೆ, ಇಲ್ಲಿ ನಿಯರ್ ಇದ್ರೆ ಬೈಕಲ್ಲಿ ಬರ್ತಾರೆ, ಅಲ್ಲೆಲ್ಲ ನಿಲ್ಲಿಸ್ತಾರೆ ಹಾಗೆ. ಸೊ ಹಾಗೆ ಈ ತಾಟ ಒಂದು ಕಾನ್ಸೆಪ್ಟ್ ಹೊಳಿತು. ಸೊ ಇವ್ರದ್ದು ಮನೆಯಲ್ಲಿ ಇವ್ರದ್ದೊಂದು ಪ್ರೀತಿಯ ಬೈಕ್ ಇದೆ ಸರ್ ಅಂತ ನನಗೆ ಹೇಳ್ತೀವಿ. ರಾಯಲ್ ಎನ್ಫೀಲ್ಡ್ಸ್ ನನ್ನ 1947 ಇದೆ, ನಾನು ಸ್ವತಃ ಸಿಕ್ಕಿದ್ದೆ, ನನ್ನ ನೇಮ್ ಪ್ಲೇಟ್ ಅಂತೆಲ್ಲ ನನಗೆ ಹೇಳ್ಕೊಡಿದ್ರು. ಅದೊಂದು ಐಡಿಯಾ ಹೊಡಿತು ನನಗೆ. ಸೊ ಹೀಗ್ ಮಾಡೋಣ, ಫ್ರೆಂಡ್ಸ್ ಮನೆ ಅವರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಬೆಂಗಳೂರಿನಲ್ಲಿ, ಅವ್ರ ಫ್ರೆಂಡ್ ಮನೆಗೆ ಬೈಕ್ ಬಿಟ್ಟಿರ್ತಾರೆ. ಅವ್ರ ಫ್ರೆಂಡ್ ಮನೆಯಿಂದ ಬೈಕ್ ತಗೊಂಡು ಮಡಿಕೇರಿಗೆ ಹೋಗುವಾಗ ಸೊ ಅದು ಸಾಂಗ್ ಸ್ಟಾರ್ಟಿಂಗ್ ಒಂದು ಲೈನ್ ಬರುತ್ತೆ, ಸಂಪಾದ ಕನ್ನೆರಡು ತಂಪಾಗಿದೆ, ನಮ್ಮೂರ ದಾರಿಯು ಸಿಕ್ಕಾಗಿದೆ ಅಂತ ಬೈಕ್ ಸ್ಟಾರ್ಟಿಂಗ್ ಲೈನೇ ಹೇಳ್ತಾರೆ. ಅಂದ್ರೆ ನನ್ನ ಮೂರು ದಾರಿ ಸಿಕ್ಕಾಗಿದೆ ಅಂತ ಅಲ್ಲಿಂದ ತಾಯಿ ಪ್ರೀತಿ, ನಾಡಿನ ಪ್ರೀತಿ ಹಂಗೆ ಹಾಡು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಚೆನ್ನಾಗಿ ಬಂದು ನನಗೆ ಖುಷಿ ಆಗ್ತಿದೆ. ಈ ತರ ಕ್ರಿಯೇಟ್ ಮಾಡಿದ್ನ ಅನ್ನೋದು ನನಗೂ ಡೌಟ್ ಆಗ್ತಿದೆ, ನನಗೂ ಡೌಟ್ ಆಗ್ತಿದೆ. ಸೊ ಆ ತರ ಅವಕಾಶ ಮಾಡ್ಕೊಟ್ರಲ್ಲ ನಮ್ಮ ಸಾರು, ಅದು ನನಗೆ ಸದ್ಯ ನಾವು ಅದನ್ನ ಬಿಡ್ಲಿಲ್ಲ. ಅದೇ ಒಂದು ನಮ್ಗೆ ಧೈರ್ಯ ಸರ್ ಅಲ್ವಾ. ನಾವು ಜನರಲ್ ಆಗಿ ಇವ್ರಿಗೆ ಕೇಳಿದ ತಕ್ಷಣ 2 ದಿವಸ ನಾವು ಸ್ಕ್ರಿಪ್ಟ್ ಸಾಂಗ್ ರೆಡಿ ಮಾಡಿ ಕೊಟ್ಬಿಟ್ವಿ, ಲಿರಿಕ್ಸ್ 2 ದಿವಸ. 2 ದಿವಸ ನಾನು ಹಿಂದೆ ಬಿದ್ದೆ. ಒಂದ್ 3 ಜನಕ್ಕೆ ನಾನು ತುಮಕೂರಲ್ಲಿ ಒಬ್ಬರಿದ್ದಾರೆ ಇವತ್ತು ಸಾಹಿತಿ ರೈಟ್ ಯುವರಾಜ್ ಅಂತ ಹೇಳ್ಬಿಟ್ಟು, ಅವ್ರಿಗೆ ಫಸ್ಟ್ ಕೊಟ್ಟಿದ್ದೆ, ಅವ್ರು ಲೇಟ್ ಮಾಡಿದ್ರು. ತಿರ್ಗಿ ಆಮೇಲೆ ಇವ್ರು ಸಿಕ್ಕ ರ್ಯಾಪ್ ಸಾಂಗ್ ನಾವು ರೆಡಿ ಮಾಡಿದ್ವಿ ಅಂದ್ರೆ ಅವ್ನು ಸಿಕ್ಕ, ಈ ತರ ಇದೆ ಸಾಂಗ್ ಬಂದಿದೆ ಮಾಡ್ತೀಯಾ ಅಂತ ಅವನಿಗೆ ರೆಫರೆನ್ಸ್ ಎಲ್ಲ ಹಾಕಿದೆ. ಅವ್ನ ಲೈನ್ ಎಲ್ಲ ಬರ್ಕೊಟ್ಟ, ಲೈನ್ ಇದು ಚೇಂಜ್ ಮಾಡು. ಅವ್ನು ಬಹಳ ತಲೆ ತಿಂದೀನಿ ಸತ್ಯವಾಗ್ಲೂ, ಆ ಹುಡುಗ ನಾನು ಬಹಳನೇ ತಲೆ ತಿಂತೀನಿ. ಸೊ ಇನ್ನೊಂದು ಕೇಳ್ಪಟ್ಟೆ, ಆಕ್ಚುಲಿ ನಾನು ಸಾಂಗ್ ನೋಡಾದ್ಮೇಲೆ ನಾನು ಸೆನ್ಸೆಂಟಲ್ ಕೇಳ್ತಾ ಇದ್ದೆ, ಅಂದ್ರೆ ಈ ಶಾರ್ಟ್ ಹೆಂಗ್ ತೆಗೆದ್ರಿ, ಇದನ್ನ ಏನ್ ಮಾಡಿದ್ರಿ ಅಂತ. ಸೊ ಇವು ಪ್ರತಿ ಒಂದು ಶಾರ್ಟ್ ನಾನು ಯಾವ್ದೇ ರೀತಿಯ ವೆಲ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರೆ ಅಂತ ತೆಗ್ದೇನೆ. ನಾನು ಅನ್ಕೊಂಡೆ ವೆಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಕ್ರೈನ್ ಅಥವಾ ಗಿಂಬಾಲ್ ಆ ತರ ಯೂಸ್ ಮಾಡಿ ಬರೀ ಒಂದು ಡ್ರೋನ್ ಹ್ಯಾಂಡ್ಲ್ ಹಂಗೆ ಇಟ್ಕೊಂಡೆ ಕ್ಯಾಮ್ರಾನ ತೆಗ್ದಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಇವಾಗ ಕ್ಯಾಮ್ರಾಮನ್ನ ಕೇಳ್ಬೇಕು, ಅದು ಹೆಂಗ್ ಮಾಡಿದ್ರು, ಹೆಂಗೆ ಸಾಹಸ ಪಟ್ರು, ಅದೆಲ್ಲ ಕೇಳೋಣ ನೋಡಿ. ಸೊ ಆಕ್ಚುಲಿ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೇಕು ಓವರ್ ಆಲ್. ಸೊ ಕ್ರೇಜ್ ಅಂತೂ ಎಲ್ಲ ಹ್ಯೂಮನ್ ಬೀಯಿಂಗ್ ಒಂದೊಂದು ಪ್ಯಾಷನ್ ಅಂತ ಇದ್ದೇ ಇರುತ್ತೆ. ನನಗೆ ಕ್ಯಾಮ್ರಾ ಅಂದ್ರೆ ತುಂಬಾ ಪ್ಯಾಷನ್, ಸೊ ಸಿನಿಮಾಟೋಗ್ರಫಿ ಅಂತಂದ್ರೆ ತುಂಬಾ ಪ್ಯಾಷನ್. ಓವರ್ ಆಲ್ ಕ್ರಿಯೇಟಿವ್ ಲೈನ್ ಅಲ್ಲಿ ಏನೇ ಮಾಡ್ಬೇಕಂದ್ರೂ ಸೊ ತಲೆ ಉಪಯೋಗಿಸಿ ಮಾಡೋದು ವರ್ಕ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಟೈಮಲ್ಲಿ ಈ ಪ್ರಾಜೆಕ್ಟ್ ಸಿಕ್ತು. ಸೊ ಓವರ್ ಆಲ್ ಈ ತರ ವಿಡಿಯೋ ಮಾಡ್ಬೇಕು, ಈ ತರ ವಿಜುವಲ್ಸ್ ಬರ್ಬೇಕು ಅಂತ ಅವಾಗ ನಾನು ಆಲ್ರೆಡಿ ಇವ್ರ ಡ್ರೀಮ್ ಬಿಲ್ಡ್ ಆಗಿತ್ತು. ಸೊ ಈಚ್ ಫ್ರೇಮ್ ಹಿಂಗ್ ಇರ್ಬೇಕು ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು. ಸೊ ಅವ್ರ ಹೋಮ್ವರ್ಕ್ ಆಲ್ರೆಡಿ ಬೇಸ್ಮೆಂಟ್ ರೆಡಿ ಮಾಡಿದ್ರು, ಈ ತರ ಇರಬೇಕು, ಹಿಂಗ್ ಬರ್ಬೇಕು ಅಂತ ಮಾಡಿದ್ರು. ಸೊ ನನ್ಗೆ ಅವಾಗ ಆಲ್ರೆಡಿ ನಾನು ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಯಾವ ತರ ತೆಗಿಬಹುದು, ಹೆಂಗ್ ಮಾಡ್ಬೋದು. ಸೊ ಇದು ಓವರ್ ಆಲ್ ಕ್ಯಾಮ್ರಾ ಪ್ಲಾನಿಂಗ್ ಬಂದ್ಬಿಟ್ಟು ನಾನು ಮನೇಲಿ ಕುತ್ಕೊಂಡು ಮಾಡಿಲ್ಲ. ಅಲ್ಲಿ ಶಾರ್ಟ್ ಹೋಗುವಾಗ ಓವರ್ ಆಲ್ ಹಿಂಗ್ ತೆಗಿಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ನಾವು R&D ಮಾಡ್ಕೊಂಡು ಪ್ರಯತ್ನ ಮಾಡಿ, ಸೊ ಸರ್ಕಸ್ ಗಳು ಮಾಡಿ, ತುಂಬಾ ಸರ್ಕಸ್ ಗಳು ಮಾಡಿದೀವಿ. ಹೇಳ್ಬೇಕು ಅಂತಂದ್ರೆ ಇವ್ರದ್ದು ನೀವು ವರ್ಕ್ ಅದು ಮೇಕಿಂಗ್ ಕೆಲವೊಂದು ಇದಾವೆ, ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ತುಂಬಾನೇ ದೊಡ್ಡ ಲೈವ್ ಶಾರ್ಟ್ಸ್ ಅದು. ಈಗ ಎಲ್ಲರೂ ಜನರಲಿ ಮೂವಿಗಳು ಶಾರ್ಟ್ಸ್ ತೆಗಿಬೇಕು ಅಂತ ಮಾಡ್ತಾರೆ, ಅಲ್ಲೊಂದು ಬ್ಯಾರಿಕೇಡ್ ಹಾಕ್ತಾರೆ, ಒಂದು ಬ್ಯಾರಿಕೇಡ್ ಹಾಕ್ತಾರೆ. ಆರ್ಟಿಸ್ಟ್ ಒಂದು ವೆಹಿಕಲ್ ಪಕ್ಕದಲ್ಲಿ ಪಾಸ್ ಹಂಗೆಲ್ಲ ಮಾಡ್ತಾರೆ.
ಅದು ಇದ್ರಲ್ಲಿ ಆತರ ಇಲ್ಲ. ನ್ಯಾಷನಲ್ ಹೈವೇ ನಾವು ಹೋಗ್ತಾ ಇದೀವಿ ಅಂದ್ರೆ ಇವ್ರು ನಮ್ ಸಾರ್ಗ ಒಂದು 4 ವೀಲರ್ ಇದೆ, ಆ ಡೋರ್ ಓಪನ್ ಮಾಡ್ಕೊಳ್ಳೋದು, ಇವ್ರು ಉದ್ದಕ್ ಮಾಡ್ಕೊಳ್ಳೋದು, ಇವ್ರ ಮೇಲೆ ಇನ್ನೊಬ್ರು, ಯಾಕಂದ್ರೆ ಅವ್ರು ಹಳ್ಳಾಡಂಗಿಲ್ಲ, ಶೇಕ್ ಆಗಂಗಿಲ್ಲ, ಅವ್ರಿಗೆ ಇವ್ರ ಮೇಲೆ ಶೇಕು ಆಡಂಗಿಲ್ಲ, ಬೀಳಂಗೂ ಇಲ್ಲ. ಸೊ ಆಲ್ಮೋಸ್ಟ್ ನಾನು ಹಿಂಗ್ ಸ್ಟಾರ್ಟ್ ಇದ್ದೆ, ಕ್ಯಾಮ್ರಾ ನನ್ನ ಮೈ ಮೇಲೆ ಭಾರ ಆಗಿ ನಮ್ಮ ಫ್ರೆಂಡ್ಸ್ ಗಳು ಕೂತ್ಕೊಂಡಿದ್ದಾರೆ. ಸರ್ ಇನ್ನೊಂದೇನ್ ಗೊತ್ತಾ ಸರ್, ಅವ್ರಿಗೆ ಇವ್ರಿಗೆ ಹೇಳ್ತೀವಿ, ಈಗ ನಾವೆಲ್ಲ ಕಲ್ಪನೆ ಮಾಡ್ಕೋತೀವಿ ಈ ಶಾರ್ಟ್ಸ್ ಈಗ ಬರ್ಬೇಕು ಸರ್, ಈ ಶಾರ್ಟ್ಸ್ ಹಿಂಗ್ ತೆಗಿಬೇಕು, ಆದ್ರೆ ಇದಕ್ಕೆ ನೀವು ಈ ತರ ಮಾಡ್ಬೇಕಾಗುತ್ತೆ ಸರ್ ಅಂತ ಅಷ್ಟೇ ಹೇಳ್ತಿದೆ. ಓಯ್ಸ್ ಬನ್ನಿ ಸರ್ ಅಂತ ಮಲ್ಕೊಂಡೇ ಬರ್ತಿದ್ರು ಅಲ್ಲೇ. ಅದು ನೀವು ಒಂದು ಶಾರ್ಟ್ ಇದೆ ಸರ್, ನೋಡ್ಬೇಕು, ಡೋರ್ ಓಪನ್ ಮಾಡಿ ಉದ್ದಕ್ಕೆ, ಆ ಡೋರ್ ಇಡೋರ್ ಇರುತ್ತೆ, ಉದ್ದಕ್ಕೆ ಮಾಡ್ಕೊಂಡು ಕ್ಯಾಮ್ರಾ ಮೇಲೆ ಹಿಂಗ್ ಇಟ್ಕೋಬೇಕು. ಹಿಂಗೆ ಒಂಚೂರೆಲ್ಲ ಕ್ಯಾಮ್ರಾ ಹೋಯ್ತು ಅಂದ್ರೆ ಇವ್ರೇ ಕ್ಯಾಮ್ರಾ ಎಲ್ಲ ಸರ್ಕಸ್ ಮಾಡ್ಬಿಟ್ಟಿದ್ದಾರೆ, ಮಾಡಿ ಒಳ್ಳೆ ವಿಜುವಲ್ಸ್ ಅಂತೂ ಸೂಪರ್ ಆಗಿ ಬಂದಿದೆ. ನಾವು ಲಕ್ಷ್ಮಣ್ ಸರ್ಗೆ ಕೇಳೋದು ಒಂದು ಕ್ವಶನ್ ಸರ್, ಈಗ ಆರ್ಮಿ ಬಗ್ಗೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರ, ಸೊ ಮುಂದಕ್ಕೆ ಆರ್ಮಿ ಬಗ್ಗೆ ಅಥವಾ ದೇಶಕ್ಕೆ ಏನಾದ್ರು ಕೊಡುಗೆ ಏನಾದ್ರು ಮಾಡ್ಬೇಕು ಅಂತ ನೀವು ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಪ್ಲಾನಿಂಗ್ ಏನಿಲ್ಲ, ನನ್ನ ಕಡೆಯಿಂದ ನಾನು ಏನಿಲ್ಲ ಒಂದು 10-15 ಜನ ದೇಶಾಭಿಮಾನಿಗಳು ನನ್ನ ಕಡೆಯಿಂದ ನಾನು ಸ್ಟೋರಿ ಹೇಳಿ ಅವ್ರ ಬಗ್ಗೆ ತಿಳಿಸಿ ಒಂದು 10-15 ಜನ ಅಭಿಮಾನಿಗಳು ಅಂತಿದ್ದಾರೆ. ಒಂದ್ ಸೇವೆ ಅಂದ್ರೆ ಈ ತರ ನನ್ನ ಮೂವಿ ಫೀಲ್ಡ್ ಬರೋನಲ್ಲ, ನನ್ನ ಆರ್ಟಿಸ್ಟ್ ಇಲ್ಲ, ನನ್ನ ಫೀಲ್ಡೇ ಬೇರೆ, ಅದರಿಂದ ಏನಾದ್ರು ಒಂದ್ ದೇಶಕ್ಕೋಸ್ಕರ ಮಾಡ್ಕೊಂಡು ಈ ಫೀಲ್ಡ್ ಇಲ್ಲ. ಆಲ್ರೆಡಿ ಏನಾದ್ರು ಮಾಡ್ತಾ ಇದ್ದಾರೆ, ಮಾಡ್ಬೇಕು ಅನ್ಕೊಂಡಿನಿ. ಯಾಕೆ ನನ್ನ ಶಾಪಿಗೆ ಬಂದ್ರೆ ನಿಮ್ಗೆ ವೀರ ಸಾವರ್ಕರ್ ಫೋಟೋ ಸಿಗುತ್ತೆ, ಸುಭಾಷ್ ಚಂದ್ರ ಬೋಸ್ ಫೋಟೋ ಸಿಗುತ್ತೆ, ಪ್ರತಿಯೊಬ್ಬರದ್ದು ಫೋಟೋ ಇಟ್ಟಿದ್ದೀನಿ ಸರ್. ನಾನು ದೇವ್ರ ಕೈ ಮುಗಿತೀನಿ ನಂಗೆ ಗೊತ್ತಿಲ್ಲ, ಹೋದ ತಕ್ಷಣ ನಾನು ಅವ್ರ ಕೈ ಮುಗಿತೀನಿ. ಯಾಕೆಂದ್ರೆ ಅವ್ರು ಮಾಡಿ ಇದನ್ನ ಕೊಟ್ಟೋಗಿರೋದಕ್ಕೆ ನಾವ್ ಇವತ್ತಿಲ್ಲಿ ಜೀವನ ಮಾಡ್ಕೊಂಡು ನಾವು ಅನ್ನ ತಿನ್ಕೊಂಡು ಫ್ಯಾಮಿಲಿ ಆಗ್ತಾ ಇರೋದು. ಮೇನ್ ಅವ್ರನ್ನ ನೆನ್ಸ್ಕೊಬೇಕು ಹೊತ್ತು ಅವ್ರಿಗೋಸ್ಕರ ನಾನು ಇದು ಸಾಂಗ್ ಮಾಡಿರೋದು ಅಷ್ಟೇ. 1947 ಹೆಂಗ್ ತಗೊಂಡಿ ಅಂದ್ರು ನಮ್ಮ ಮಕ್ಳು ಡೇಟ್ ಆಫ್ ಬರ್ತ್ ಇದೆ, ಅದನ್ನ ತಗೊಬೋದಾಯ್ತು, ಇಲ್ಲ ನನ್ ಬೇರೆನೋ ಇವಾಗ ಏನೋ ಇಯರ್ ಬಾಸು ಅಂತ ತಗೊಂತಾರೆ, ಅದನ್ನ ತಗೊಬೋದು. ಬಟ್ ನನಗೆ ಏನಕ್ಕೆ ಅಂದ್ರೆ ಅದರಲ್ಲಿ ಎಷ್ಟೋ ಜನ ಫ್ಯಾಮಿಲಿ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಮಕ್ಳು ಕಳ್ಕೊಂಡಿದ್ದಾರೆ. ಅದನ್ನೆಲ್ಲ ಬಿಟ್ಟಿದ್ದು ಫ್ಯಾಮಿಲಿ ಬಿಟ್ಟು ರೋಡಿಗೆ ಹೋಗಿ ನಿಂತ್ಕೊಂಡು ನಮ್ಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ನೆನ್ಸ್ಕೊಬೇಕು ಅಂದಾಗ ನಮ್ಗೆ ಅದು ನೆನಪಾಗಬೇಕು. ಇವಾಗ 1947 ನಿಮ್ಗೆ ನೆನಪಾಗಿದೆ, ಇವ್ರಿಗೆ ನೆನಪಾಗಿದೆ, ನಂಗೆ ನೆನಪಾಗಿದೆ ಅಂದ್ರೆ ಒಂದ್ ನಂಬರ್ ತಗೊಂಡಿರೋದಕ್ಕೆ ಅದು ಏನೇ. ಇವಾಗ ಆಗಸ್ಟ್ 15 ಮಾತ್ರ ನೆನ್ಸ್ಕೊಳೋದಲ್ಲ, ನಾನು ಆಗಸ್ಟ್ 15 ಪ್ರತಿ ಸಲ ಮಾಡ್ತಾ ಇದ್ದೆ ಸರ್. ಸ್ವಾತಂತ್ರ್ಯ ದಿನಾಚರಣೆ ಬರೋರು ಚಾಕ್ಲೇಟ್ ತಿನ್ನೋರು, ಬರೋರು ಸ್ವೀಟ್ ತಗೊಳೋರು, ಬಟ್ ಏನು ಒಂದು ಬೆಂತಾಡ್ತಾ ಇರ್ಲಿಲ್ಲ, ಏನಿಲ್ಲ. ಬಟ್ ಅದೆಲ್ಲ ಮಾಡ್ಕೊಂಡ್ ಹಂಗೆ ಬೇಜಾರಾದ್ರೂ ನಾನು ಹಂಗಲ್ಲ, ಇನ್ನೂ ಜಾಸ್ತಿ ಆಗೋದು ನಂಗೆ ಅಭಿಮಾನ. ಎಲ್ಲೋ ಒಬ್ಳೋರು ಇವಾಗ ನಾವ್ ಏನೋ ಒಂದು ಸ್ವಾತಂತ್ರ್ಯ ಯಾರು ಅಲ್ಲ, ನಮ್ಮ ಅಪ್ಪ ಬರ್ತಡೇ ಮಾಡುತ್ತಾ ಇಲ್ಲ, ನಾನು ಮಾಡ್ತಾ ಇರೋದು ಕಳ್ಕೊಂಡಿರೋದು ಇವ್ರ ಬಗ್ಗೆ ಮಾಡ್ತಾ ಇದ್ದೆ. ಬಂದ್ ಬೆಂತೊಟ್ಟಾರ ಇರ್ಲಿಲ್ಲ, ಹಿಂಗೆ ಹಿಂಗ ಒಳ್ಳೆ ವ್ಯಕ್ತಿ ನೀನು ಮಾಡಿ. ಬಟ್ ಈ ಮುಖಾಂತರ ನೋಡಿದಾಗ ತುಂಬಾ ಜನ ಸಿಕ್ತರು ನಂಗೆ, ತುಂಬಾ ಜನ ನನ್ನ ಗುರ್ತಿರ್ತಾರೆ, ಇವಾಗ ತುಂಬಾ ಜನ ಮಾತಾಡ್ತಾ ಇದಾರೆ, ಅದು ಖುಷಿ ಆಯ್ತು. ಸೊ ಓವರ್ ಆಲ್ ನೀವು ಯಾವಾಗ ಸಾಂಗ್ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀರಾ? ಸದ್ಯಕ್ಕೆ ನೆಕ್ಸ್ಟ್ ವೀಕ್ ಅಲ್ಲೇ ಮಾಡ್ಬೇಕು, ಆದಷ್ಟು ಬೇಗ ಬರುತ್ತೆ ಸರ್. ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಬರ್ತದೆ, ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಅಲ್ಲಿ. ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ ಸರ್? ದಿ ಗರ್ಲ್ಸ್ ಕಲೆಕ್ಷನ್. ದಿ ಗರ್ಲ್ಸ್ ಕಲೆಕ್ಷನ್ ಅಂತ ಆ ಯೂಟ್ಯೂಬ್ ಪೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ತಪ್ಪದೆ ಆ ಸಾಂಗ್ ನೋಡಿ ಅಪ್ಡೇಟ್, ನಿಮ್ಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತಾರೆ ಇವರು. ಸೊ ಯೂಟ್ಯೂಬ್ ಪೇಜ್ ಇದೆ, ಅದರಲ್ಲೇ ರಿಲೀಸ್ ಆಗೋದು. ಸೊ ಬೇರೆ ಏನಾದ್ರು? ಎಸ್, ನಾನೊಂದು ಆಡ್ ಆನ್ ಮಾಡ್ಬೇಕಾಗುತ್ತೆ. ಓವರ್ ಆಲ್ ಟೀಮ್ ಕಡೆಯಿಂದ ಆಡ್ ಆನ್ ಮಾಡ್ಬೇಕಾಗುತ್ತೆ. ಆದ್ರೆ ನಾವೀಗ ಇಷ್ಟು ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ನಮ್ ಬೆನ್ನೆಲುಬಾಗಿ ಇಷ್ಟೊಂದು ಜನನು ಇದ್ದಾರೆ. ಈಗ ಲಿರಿಕ್ಸ್ ಹೇಳಿದಂಗೆ ನಮ್ಮ ರಾಕೇಶ್ ಗೌಡ ಮನೋಹರ್ ಅಂತ ಅವರಿಬ್ರು ಲಿರಿಕ್ಸ್ ಬರೆದಿದ್ದಾರೆ. ಅಂಡ್ ಚೇತನ್ ನಾಯಕ್ ಸಾಂಗ್ ಆಡಿದ್ದಾರೆ, ಚಮಕ್ ಫಿಲಂ ಟೈಟಲ್ ಸಾಂಗ್ ಕೂಡ ಆಡಿದ್ದಾರೆ. ಹೌದು, ಸೊ ಅವ್ರು ಇರ್ಬೋದು. ಅಂಡ್ ಇವನ್ ಬ್ರೆಡ್ ಅಂಡ್ ಜಾಮ್ ಅವ್ರ ಕಡೆಯಿಂದ ಮಿಕ್ಸಿಂಗ್ ಇದಾಗಿರ್ಬೋದು. ಹಂಸ ಸ್ಟುಡಿಯೋಸ್ ಅವ್ರು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ, ಗೋವಿಂದ್ ಅವರು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್ ಬಂದು ಗೌಡ ಅಂತ, ಅವ್ರು ಒಳ್ಳೆ ಮ್ಯೂಸಿಕ್ ನಮಗೆ ತುಂಬಾ ಕಾಟ ಕೊಟ್ಟಿದೀವಿ. ರಾತ್ರಿ ಮಧ್ಯರಾತ್ರಿಗೆಲ್ಲ ವರ್ಕ್ ಮಾಡಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಅವರ ಎಲ್ಲ ಪರಿಶ್ರಮಗಳಿಂದ ನಾವು ಈ ತರ ಒಂದು ಸಾಂಗ್ ಅಂತ ಬಿಡುಗಡೆ ಮಾಡೋದಕ್ಕಾಗ್ತಿರೋದು. ಅಂಡ್ ಇವನ್ ಇವ್ರ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಅಮರ್ ಆಗಿರೋ ಮುತ್ತುರಾಜ್ ಅವರೆಲ್ಲ ನಮ್ ಸಪೋರ್ಟ್ ಆಗಿ ಶೂಟಿಂಗ್ ಟೈಮ್ ಅಲ್ಲಿ ಇರೋದ್ರಿಂದ ಅದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ತೇಜಸ್ವಿನಿ, ಸೊ ಅವ್ರನ್ನು ನಾನು ಥ್ಯಾಂಕ್ ಮಾಡೋದಕ್ಕೆ ಇಷ್ಟಪಡ್ತೇನೆ, ಮೈ ವೈಫ್. ಸೊ ಕ್ಯಾಂಡಿಡ್ ಸಿನಿಮಾಟೋಗ್ರಫರ್ ಅವರು ಕೂಡ. ಸೊ ಅವರು ಬೆನ್ನೆಲುಬು ಆಗಿರೋದ್ರಿಂದ ನನ್ಗೆ ಸ್ವಲ್ಪ ಓವರ್ ಆಲ್ ಈಸಿ ಆಗ್ತಿತ್ತು. ಅಂಡ್ ಮಹೇಶ್, ಈಗ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿರೋರು, ಅವ್ರನ್ನು ನಾನು ಥ್ಯಾಂಕ್ಸ್ ಹೇಳ್ತೇನೆ. ಏನಕ್ಕಂದ್ರೆ ಎಡಿಟಿಂಗ್ ಟೇಬಲ್ ಅಲ್ಲಿ ಮಹೇಶ್ ಅವರು ಕೂಡ ನನ್ನ ಜೊತೆ ಕೂತ್ಕೊಂಡಿದ್ದಾರೆ. ಅಂಡ್ ಇವನ್ ಹರೀಶ್ ಸರ್ ನನ್ನ ಜೊತೆ ಕೂತ್ಕೊಂಡಿದ್ದಾರೆ. ಓವರ್ ಆಲ್
ವಾಸ್ ಲೈಕ್ ಬ್ಯೂಟಿಫುಲ್. ಎಡಿಟರ್ಗೆ ಒಬ್ಬನೇ ಕೂತ್ಕೊಂಡು ವರ್ಕ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಥಾಟ್ಸ್ ನಾವು ಒಂಥರ ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತೀವಿ, ಟಕ್ ಅಂತ ಆದ್ರೆ ಆ ಡ್ರೀಮ್ ಇಂದ ಆಚೆ ಬಂದ್ಬಿಡ್ತೀವಿ. ಅಂದ್ರೆ ಆ ವರ್ಕ್ ಇಂದ ಆಚೆ ಬಂದ್ಬಿಟ್ರೆ ಮತ್ತೆ ತಿರ್ಗಾ ಅಲ್ಲಿ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಯಾರಾದ್ರೂ ಹಿಂದ್ಗಡೆ ಇದ್ರೆ ಸೊ ಅವಾಗ ಅವ್ರು ಒಂದೊಂದು ಥಾಟ್ ಹೇಳ್ತಿರ್ತಾರೆ, ಹಿಂಗೆ 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 ಹೇಳ್ತಾರೆ. ಅವಾಗ ಈಸಿ ಆಗುತ್ತೆ ಆಸ್ ಅನ್ ಎಡಿಟರ್, ಈಸಿಯಾಗಿ ವರ್ಕ್ ಮಾಡ್ಬೋದು. ಆ ವರ್ಕ್ ಫ್ಲೋ ಈಸಿ ಮಾಡೋದಕ್ಕೆ ಕಾರಣಕರ್ತರು ಇವರಿಬ್ರು. ಸೊ ನಾನು ಹಿಂದೆ ಕೂತ್ಕೊಂಡು ಏನಾದ್ರು ಒಂದು ಹೇಳ್ತಿದ್ರು, ಆಡ್ ಆನ್ ಹೇಳ್ತಿದ್ರು. ಸೊ ಅದು ಈಸಿಯಾಗಿ ಆಯ್ತು. ಸೊ ಇವಾಗ ರಿಲೀಸಿಗೆ ರೆಡಿ ಆಗಿದೆ. ಸರ್ ಈಗ 1 ನಿಮಿಷ, ಈಗ ಆಯ್ತು ನಮ್ಮ ಇಂಟ್ರೂ ಆಯ್ತು. ಈಗ ನೀವು ಸಾಂಗ್ ನೋಡಿದ್ರಲ್ಲ? ಅಲ್ಲ ಸರ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಏನಂದ್ರೆ ಇವರು ಸಾಂಗ್ ನ ಮಾಡಿರೋದು ದೇಶಕ್ಕೋಸ್ಕರ. ಸೊ ದೇಶ ಅಂತ ಬಂದಾಗ ಎಲ್ಲರೂ ನಿಂತ್ಕೊಬೇಕು. ಸೊ ಇವರು ಯಾವುದೇ ರೀತಿಯಾದ ದೇಶಕ್ಕೆ ನಾವು ಹೆಲ್ಪ್ ಮಾಡ್ಬೇಕು, ಯೋಧರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅವ್ರ ಪೇಟಿಎಂ ನಂಬರ್ ಕೊಟ್ಟಿ ಆಗ್ಲಿ ಅಥವಾ ಏನೋ ಕೊಟ್ಟಿ ಫೋನ್ ಪೇ ನಂಬರ್ ಇಷ್ಟ ಅಂತ ಕೊಡಿ ಅಂತ ಕೇಳಿಲ್ಲ. ಅವರು ಸಾಂಗ್ ಮಾಡಿರೋದನ್ನ ಜಸ್ಟ್ ವ್ಯೂ ಮಾಡಿ ಒಂದು 5 ನಿಮಿಷ ಟೈಮ್ ನೀವೇ ಪರ್ಸನಲ್ ಟೈಮ್ ನಿಮ್ದು ಸ್ಪೆಂಡ್ ಮಾಡಿ ಒಂದು 5 ನಿಮಿಷ ಆ ಸಾಂಗ್ ನ ನೋಡಿ. ಆ ವ್ಯೂನೇ ನಿಮ್ಗೆ ಅವ್ರಿಗೆ ಅದೇ ಜಾಸ್ತಿ, ಆ ವ್ಯೂ ನೋಡೋದೇ ಅವ್ರಿಗೆ ಜಾಸ್ತಿ. ಇವ್ರು ಮಾಡಿರೋದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಸೈನಿಕರು, ಪ್ರತಿಯೊಬ್ಬ ಸೈನಿಕರು ಕೂಡ ರೀಚ್ ಆಗ್ಬೇಕು, ತಲುಪಬೇಕು. ಆ ತಲುಪೋದು ಆಗದೆ ನಿಮ್ಮಿಂದ ಮಾತ್ರ. ಸೊ ಸಾಂಗ್ ಅಂತೂ ನಾನು ಇವ್ರು ಕೇಳಿದ್ರು, ನಾನಂತೂ ಸಾಂಗ್ ನೋಡಿದೆ, ತುಂಬಾನೇ ಫಿದಾ ಆಗೋದೆ. ಯಾಕಂದ್ರೆ ನಾವು ತುಂಬಾ ಸೆಲೆಬ್ರಿಟಿಗಳ ತೋರಿಸಿದೀವಿ, ಅದೆಲ್ಲ ಬರುತ್ತೆ, ಟೀಸರ್ ಎಲ್ಲ ಬರುತ್ತೆ, ನೋಡಿದೆ ನಾನು ಅದೆಲ್ಲ ತೋರಿಸಿರೋದು. ಪ್ರತಿಯೊಂದು ಒಂದೊಂದು ಶಾರ್ಟ್ ಆಗ್ಲಿ, ಒಂದು ಫ್ರೇಮ್ ಇಟ್ಟಿರೋದಾಗ್ಲಿ, ಮತ್ತೆ ಆ ಸಾಂಗ್ ಲಿರಿಕ್ಸ್ ಆಗ್ಲಿ, ಇವರು ಆಕ್ಟ್ ಮಾಡಿದಾರೆ ಅದರಲ್ಲಿ. ಅಲ್ಟಿಮೇಟ್ ಆಗಿ ಯೋಧನ್ಗೆ ಯಾವ ತರ ಬೇಕು ಆಕ್ಟ್ ಮಾಡಕ್ ಅದೇ ತರನೇ ಮಾಡಿದ್ದಾರೆ. ಸೊ ಎಂಟೈರ್ ಟೈಮ್ ಆಲ್ ದಿ ಬೆಸ್ಟ್. ಈ ಸಾಂಗ್ ದೊಡ್ಡ ರೀತಿಯಲ್ಲಿ ಸಕ್ಸಸ್ ಆಗ್ಲಿ ಅಂತ ದೇವರಲ್ಲೆಲ್ಲ ನಾವ್ ಎಲ್ಲಾರಲ್ಲೂ ಕೇಳ್ಕೊಂತೀವಿ. ಅದಕ್ಕೆ ದೊಡ್ಡ ಕಾರಣ ಅಂದ್ರೆ ನೀವಿದ್ರೆ ಮಾತ್ರ ಸಕ್ಸಸ್ ಆಗ ಕಾರಣ. ಓವರ್ ನಿಮ್ ಸಾಂಗ್ ನಿಮಗೆ ಇಷ್ಟ ಆಗಿದೆಯಲ್ಲ ಸರ್? ಖಂಡಿತ ಇಷ್ಟ ಆಗಿದೆ, ನನ್ಗೆ ಸಾಂಗ್ ಇಷ್ಟ ಆಗಿದೆ. ನೀವು ನೋಡಿ, ನಿಮ್ಗೂ ಇಷ್ಟ ಆಗುತ್ತೆ. ಸೊ ಡೂ ಲೈಕ್, ಶೇರ್, ಸಪೋರ್ಟ್ ನ್ಯೂ ಕಮರ್ಸ್. ಸೊ ನ್ಯೂ ಕಮರ್ಸ್ ಒಂದು ದಾರಿಯಾಗಿ ಸೊ ಓವರ್ ಆಲ್ ನಿಮ್ ಕಡೆಯಿಂದ ಪ್ರೋತ್ಸಾಹ ಈಗಲೇ ಇದೇ ತರ ಯಾವಾಗ್ಲೂ ಬೆಳೀತಾ ಇರಲಿ ಅಂತ ನಮ್ಮ ಕಡೆಯಿಂದ ಆಶಯ. ಥ್ಯಾಂಕ್ ಯು ಸೋ ಮಚ್.